ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೈಬಿಟ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಹೇಗೆ ವೆರಿಫೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಬೈಬಿಟ್ ಅಕೌಂಟ್ ಏನಕ್ಕೆ ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಆಮ್ಸ್ಟರ್ ಕಾಯಿನು ಅದೇ ಥರ ಬೇರೆ ಬೇರೆ ಕ್ರಿಪ್ಟೋ ಕಾಯಿನ್ನ ಮೈನ್ ಮಾಡ್ತಾ ಇದ್ದೀರಾ, ಒಂದು ಸರಿ ಅದು ಲಿಸ್ಟ್ ಆದಮೇಲೆ ನೀವು ಅದನ್ನು ಎಕ್ಸ್ಚೇಂಜಿಗೆ ಕೊಡಬೇಕಾಗುತ್ತೆ. ಅಂದರೆ ಒಂದು ಸರಿ ಏರ್ ಡ್ರಾಪ್ ನಿಮಗೆ ಸಿಕ್ಕಿದ ಮೇಲೆ ಅದು ಟಾನ್ ವಾಲೆಟಿಗೆ ಹೋಗುತ್ತೆ. ಟಾನ್ ವಾಲೆಟಿಂದ ನಿಮಗೆ ನೀವು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಅಂದರೆ ಡಾಲರಿಂದ ಇಂಡಿಯನ್ ರುಪೀಸಿಗೆ ಈ ಥರ ಕನ್ವರ್ಷನ್ ಮಾಡೋದಕ್ಕೆ ಈ ಥರ ನಾವು ಎಕ್ಸ್ಚೇಂಜ್ ಅಪ್ಲಿಕೇಶನ್ನ ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಫೇಮಸ್ ಆದದ್ದು ಬೈಬಿಟ್ ಅಂತ. ಸೊ ಬನ್ನಿ ಇವಾಗ ಯಾವ ಥರ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಆದಷ್ಟು ನಿಮಗೆ ಈ ಇನ್ವೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೊದಲು ಡಿಸ್ಕ್ರಿಪ್ಷನಿಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿಂದ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಪ್ಲೇಸ್ಟೋರಿಗೆ ಬರುತ್ತೆ. ಅಲ್ಲಿ ರೆಫರಲ್ ಕೋಡ್ ಆಟೋಮೆಟಿಕ್ಕಾಗಿ ಆ್ಯಡ್ ಆಗುತ್ತೆ. ಸೊ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೂ ಕೂಡ ಬೆನಿಫಿಟ್ ಆಗುತ್ತೆ, ನನಗೂ ಕೂಡ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಸೊ ಇದನ್ನು ಫಸ್ಟು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ಸರಿ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಮೊದಲನೇದಾಗಿ ನೀವು ಸೈನಪ್ ಆಗಬೇಕು, ಅಂದರೆ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೈನಪ್ ನಾವು ಅಂತ ಕೊಟ್ಟು ಇಲ್ಲಿ ನಿಮ್ಮ ಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಸೆಟ್ ಮಾಡಿ ಇಲ್ಲಿ ಸೈನಪ್ ಬಟನ್ ಮೇಲೆ ನೀವು ಕೊಡಬೇಕು. ಆವಾಗ ನಿಮ್ಮ ಮೇಲಿಗೆ ಒಂದು OTP ಬರುತ್ತೆ, ಅದನ್ನು ನೀವು ಎಂಟರ್ ಮಾಡಬೇಕು. ಈ ಒಂದು ಸೆಕ್ಯೂರಿಟಿ ಟಾಸ್ಕ್ ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು, ಒಂದು ನಿಮಗೆ ಕಾರ್ಡ್ಸ್ ಥರ ಬರ್ತಾ ಇದೆ. ಇದನ್ನು ನೀವು ಕರೆಕ್ಟಾಗಿ ಇಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಇದು ಸಕ್ಸಸ್ ಅಂತ ಬರ್ತಾ ಇದೆ ಇವಾಗ. ಸೊ ಇವಾಗ ನಾನು ಸಕ್ಸಸ್ಫುಲ್ಲಾಗಿ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡೆ. ಸೊ ಒಂದ್ಸರಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿದ ಮೇಲೆ ಕಂಪಲ್ಸರಿಯಾಗಿ ವೆರಿಫಿಕೇಷನ್ನ ಮಾಡ್ಕೋಬೇಕು. ಸೊ ಏನಕ್ಕೆ ಇದು ವೆರಿಫಿಕೇಷನ್ ಮಾಡಬೇಕು ಅಂದರೆ, ಸೊ ಅವ್ರು ಏನೇನು ಟಾಸ್ಕ್ ಕೇಳಿದಾರೋ, ಅಂದರೆ ಇವಾಗ ಅಪ್ಲೋಡ್ ಸೆಲ್ಫಿ ಅಂತ ಕೇಳಿದ್ದಾರೆ ಮತ್ತು ಅಪ್ಲೋಡ್ ಗೌರ್ಮೆಂಟ್ ID ಪ್ರೂಫ್ ಅಂತ ಕೇಳಿದ್ದಾರೆ. ಇಷ್ಟು ಮಾಡಿದ ಮೇಲೆ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ಬೇರೆ ನೀವು ಕಳಿಸ್ಬೋದು, ಇಲ್ಲ ರಿಸೀವ್ ಮಾಡ್ಕೋಬೋದು ಈ ಥರ. ಮತ್ತು ಲೈಕ್ ಕ್ರಿಪ್ಟೋ ಕರೆನ್ಸಿದು ನೀವು ಟ್ರೇಡಿಂಗ್ ಮಾಡ್ಬೋದು, ಈ ಥರ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ವೆರಿಫೈ ನೌ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ಲೆವೆಲ್ 1 ವೆರಿಫಿಕೇಷನ್ ಬೆನಿಫಿಟ್ಸ್ ಅಂತ ಇದೆ. ಸೊ ನೀವೇನಾದ್ರು ಲೆವೆಲ್ 1 ವೆರಿಫಿಕೇಷನ್ನ ಮಾಡಿಕೊಂಡ್ರೆ ಡೆಪಾಸಿಟ್ ಮಾಡ್ಬೋದು, ಟ್ರೇಡಿಂಗ್ ಮಾಡ್ಬೋದು, P2P ಟ್ರೇಡಿಂಗ್ ಮಾಡ್ಬೋದು ಮತ್ತು ಅರ್ನಿಂಗ್ ಕೂಡ ಮಾಡ್ಬೋದು ಅಂತ ಇಲ್ಲಿದೆ. ಸೊ ಇವಾಗ ಮತ್ತು ನಮ್ಮ ಕರೆಂಟ್ ಸ್ಟೇಟಸ್ ಇವಾಗ ಅನ್ವೆರಿಫೈಡ್ ಅಂತ ಇದೆ. ಸೊ ಇವಾಗ ವೆರಿಫೈ ನೌ ಅಂತ ಕೊಡ್ತಾ ಇದ್ದೀನಿ. ಸೊ ಲೊಕೇಶನ್ನು ಇಂಡಿಯಾ ಅಂತ ಇರಬೇಕು, ಇದನ್ನು ಕರೆಕ್ಟಾಗಿ ನೀವು ಸೆಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ID ಕಾರ್ಡ್ನ ರೆಕಮೆಂಡೇಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಟೈಪ್ 4 ಕೇಳಿದ್ದಾರೆ. ಇದರಲ್ಲಿ ಯಾವ್ದಾದ್ರು ಒಂದು ನೀವು ಕರೆಕ್ಟಾಗಿ ಕೊಡಬೇಕಾಗತ್ತೆ. ಬಟ್ ಇಲ್ಲಿ ರೆಕಮೆಂಡೆಡ್ ID ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಮುಂದೇನು ಲೈಕ್ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನೀವು ID ಕಾರ್ಡ್ನ ಕೊಟ್ಬಿಟ್ಟು ಲೈಕ್ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇಶ್ಯೂವಿಂಗ್ ಕಂಟ್ರಿ ಮತ್ತು ಡ್ರೈವಿಂಗ್ ಲೈಸೆನ್ಸು ಇಲ್ಲ ನ್ಯಾಷನಲ್ ID ಕಾರ್ಡು, ಪಾಸ್ಪೋರ್ಟ್ ಅಂತ ಕೇಳ್ತಾ ಇದೆ. ಸೊ ಆದಷ್ಟು ನಾನು ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅಂತ ಚೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಸ್ಕ್ಯಾನ್ ಮಾಡಬೇಕಾಗತ್ತೆ, ಫ್ರಂಟ್ ಮತ್ತು ಬ್ಯಾಕ್ ಸ್ಕ್ಯಾನ್ ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಕೂಡ ಸ್ಕ್ಯಾನ್ ಮಾಡಿ. ಸೊ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಇಮೇಜಸ್ ಕರೆಕ್ಟಾಗಿದೆಯಾ ಅಂತ. ಆಮೇಲೆ ನೀವು ಸಬ್ಮಿಟ್ ಫೋಟೋ ಅಂತ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ತೋರಿಸ್ತಾ ಇದೆ. ನಮ್ಮ ಫೇಸು ಮತ್ತು ಬ್ಯಾಕ್ಗ್ರೌಂಡು ಎಲ್ಲ ಪ್ರಾಪರಾಗಿ ಇಲ್ಲಿ ಕೊಡಬೇಕು. ಎಲ್ಲ ಆದಮೇಲೆ ನೆಕ್ಸ್ಟು ಅಪ್ಲೋಡ್ ರೆಕಾರ್ಡಿಂಗ್ ಅಂತ ಬರುತ್ತೆ, ಇದನ್ನು ಕೊಡಬೇಕಾಗುತ್ತೆ. ಇವಾಗ ನೋಡ್ಬೋದು ಬೇಗ ಅವರು ಲೈಕ್ ಎಲ್ಲ ವೆರಿಫಿಕೇಷನ್ ಮಾಡಿಬಿಟ್ಟು ಇಲ್ಲಿ ಲೆವೆಲ್ 1 ವೆರಿಫೈಡ್ ಅಂತ ತೋರಿಸ್ತಾ ಇದೆ. ಸೊ ಈ ಥರ ಇದ್ದರೆ ಎಲ್ಲ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ಇಲ್ಲಿ ನೀವು ನೋಡ್ಬೋದು ನೇಮು ಕೂಡ ಇಲ್ಲಿ ಮಾಸ್ಕ್ ಆಗಿದೆ. ಅದೇ ಥರ ಡಾಕ್ಯುಮೆಂಟ್ ID, ಕಂಟ್ರಿ ಆಫ್ ರೀಜನ್ ಆಫ್ ಇಶ್ಯೂ ಅಂತ ಇದೆ. ಸೊ ಇವಾಗ ನಾನು ಲೈಕ್ ಬೈಬಿಟ್ನ ಅರ್ನ್ ಮಾಡ್ಬೋದು, ಇನ್ವೈಟ್ ಫ್ರೆಂಡ್ಸ್ ಮಾಡ್ಬೋದು. ಸೊ ನಾನು ಆದಷ್ಟು ನಿಮಗೆ ಈ ಇನ್ವೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೊದಲು ಡಿಸ್ಕ್ರಿಪ್ಷನಿಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿಂದ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಪ್ಲೇಸ್ಟೋರಿಗೆ ಬರುತ್ತೆ. ಅಲ್ಲಿ ರೆಫರಲ್ ಕೋಡ್ ಆಟೋಮೆಟಿಕ್ಕಾಗಿ ಆ್ಯಡ್ ಆಗುತ್ತೆ. ಸೊ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೂ ಕೂಡ ಬೆನಿಫಿಟ್ ಆಗುತ್ತೆ, ನನಗೂ ಕೂಡ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಯಾವ ಥರ ನಾವು ಆಮ್ಸ್ಟರ್ ಕಾಯಿನ್ನ ಎತ್ಕೊಂಡು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಗುಡ್ ಬೈ.